ಅಲ್ಲಿಗೆ ಹೋದ್ಮೇಲೂ 3ನೇ ವಾರಕ್ಕೆ ಅಸುರಾಧಿಪತಿ ಆಗ್ತೀರಾ ಅಲ್ಲ, ನಿಮಗೆ ಫೈನಲಿಸ್ಟ್ ಕೂಡ ಸಿಗುತ್ತೆ, ಲಾಕೆಟ್ ಸಿಗುತ್ತೆ, ಇಮ್ಯುನಿಟಿ ಸಿಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ 3ನೇ ವಾರ ಆದ್ಮೇಲೆ ಒಂಚೂರು ಡಲ್ ಆದ್ರು ಸುಧೀರ್ ಅನ್ನೋದು ಜನರ ಅಭಿಪ್ರಾಯ. ಮ್ಯಾಮ್ ನಾನು ಫಸ್ಟ್ ಏನು ಇವಾಗ ಹೇಳಿದ್ದ ಮೇಕೆದಾರ್ ಎಂಟ್ರಿ ಅದು ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಮ್ಯಾಮ್. ನಾನು ಇವತ್ತವರೆಗೂ ನಾನು ಇಲ್ಲಿವರೆಗೂ ಬೆಳೆಯೋಕ್ಕೆ ಕಾರಣ, ಪೇಂಟ್ ಹೊಡಿತಿದ್ದಿದ್ದು ಹುಡುಗ ಇಲ್ಲಿವರೆಗೂ ಬರೋಕ್ಕೆ ಕಾರಣ, ನಾನು ಯಾವಾಗಲೂ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ, ನಾನು ಡೈರೆಕ್ಟಾಗಿ ದೇವ್ರ ರೂಪ ಹೆಂಗಿರುತ್ತೋ ನೋಡಿಲ್ಲ, ಆದರೆ ಡೈರೆಕ್ಟ್ರುಗಳ ಮೂಲಕ ದೇವ್ರನ್ನ ನೋಡ್ತಿದ್ದೀನಿ ಅಂತ, ಡೈರೆಕ್ಟ್ರುಗಳ ರೂಪದಲ್ಲಿ ದೇವ್ರನ್ನ ನೋಡ್ತೀನಿ ಅಂತ. ಅದೇ ಥರ ಇನ್ನೊಬ್ಬ ದೇವರೇ ಪ್ರಕಾಶ್ ಸರ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾರಿಗೂ ಸಿಗದಿರೋ ಎಂಟ್ರಿ ನಾನು ಕೊಟ್ಟರು ಅಂದರೆ ಅದು ಪ್ರಕಾಶ್ ಸರ್ಗೆ ಸೇರಬೇಕಾಗಿದ್ದು. ಆಮೇಲೆ ಅಲ್ಲಿ ಒಳಗೋದಾಗಲೂ ಮ್ಯಾಮ್ ನೀವು ಸ್ಟಾರ್ಟಿಂಗಿಂದ ತುಂಬ ನೀಟಾಗಿ ಆಡ್ಕೊಂಡ್ಬರ್ತೀರಿ. ಒಂದೇ ಒಂದು ಸತಿ ನೀವು ನಾಮಿನಿಗೆ ಬರಲ್ಲ, ಅಷ್ಟು ನೀಟಾಗಿ ಹೋಗುತ್ತೆ. ಫಸ್ಟ್ ಫೈನಲಿಸ್ಟ್ ಆಗ್ತೀನಿ, ಅದೇ ಒಂದು ಚಾಂಪಿಯನ್ ಆಫ್ ಫೈನಲಿಸ್ಟ್ ಆಗ್ತೀನಿ, ಅದೊಂದು $1 ಥರದ ಇಮ್ಯುನಿಟಿ ಸಿಗುತ್ತೆ, ಅಲ್ಲಿಂದ ನೋಡ್ಕೊಂಬರ್ತೀನಿ. ಎಲ್ಲೋ ನಾನು ತುಂಬ ಜಾಸ್ತಿ ಮಾಡ್ತಾ ಇದ್ದೀನಿ ಮಾತು ಅಂತ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳಗೆ ನಿಮ್ಗೇನು ಗೊತ್ತೇ ಆಗಲ್ಲ ಮ್ಯಾಮ್, ಹಂಗೆ ಅನ್ಸೋಕ್ಕೆ. ಆಮೇಲೆ ಒಂದು ನನ್ನ ಬಾಯಿಂದ ಒಂದು ತಪ್ಪಾಗಿ ಒಂದು ಮಾತು ಬಂದುಬಿಡುತ್ತೆ, ಒಂದು ವರ್ಡು, ಅದಕ್ಕೆ ಅಲ್ಲೂ ಸಾರಿ ಕೇಳಿದ್ದೀನಿ, ಮತ್ತು ನಿಮ್ಮ ಚಾನಲ್ಲೂ ಸಾರಿ ಕೇಳ್ತಿದ್ದೀನಿ, ಎಂಟೈರ್ ಕರ್ನಾಟಕಕ್ಕೆ ಅಥವಾ ಹೆಣ್ಮಗಳಿಗೂ ಆಗ್ಬೋದು. ಅದು ಆ ಫ್ಲೋಲ್ಲಿ ಬಂದ್ಬಿಡ್ತು ಮ್ಯಾಮ್ ಅದು. ಆಮೇಲೆ ನಾನು ಅದನ್ನು ಸಿನಿಮಾಗಳಲ್ಲೂ ಕೆಲವು ಕಡೆ ಬಳಸಿದ್ದೀನಿ. ಅದು ಇಲ್ಲಿ ಅವಾಗ ಅದು ಅಷ್ಟು ಅದ್ರದ್ದು ಇಂಪ್ಯಾಕ್ಟ್ ಗೊತ್ತಾಗಲಿಲ್ಲ. ಅಲ್ಲಿ ಹೌದು ನಾನು ಅದನ್ನು ಸಮರ್ಥಿಸ್ಕೋತಿಲ್ಲ, ತಪ್ಪಾಗಿದೆ, ತಪ್ಪೇ. ಅದಕ್ಕೆ ಇವಾಗ ನಿಮ್ಮದೇನೋ ಕ್ಷಮೆ ಕೇಳ್ತೀನಿ. ಇಲ್ಲ ಮ್ಯಾಮ್, ಇಲ್ಲ ಅವಾಗ ನಾನು ಒಂಚೂರು ಎಲ್ಲೋ ಕಮ್ಮಿ ಮಾಡಬೇಕು ಅಂತ ಅನ್ಸುತ್ತೆ. ಆಮೇಲೆ ನಾನು ಒಂದ್ಸತಿ ಅಲ್ಲಿ ರಘುವಣ್ಣನಿಗೆ ಅದೇನಣ್ಣ ಏನೋ ಎಲ್ಲ ಕಿತ್ತು ತೋರಣ ಕಟ್ತೀನಿ ಅಂತ ಬಂದೆ, ಇಲ್ಲಿ ಆಯುರ್ವೇದಿಕ್ ಚೂರ್ಣ ಮಾಡ್ತಿದ್ಯಾ ಅಂತೀನಿ. ಅವ್ರಿಗದು ಈಗೋ ಅರ್ಟ್ ಆಗ್ಬಿಡುತ್ತೆ ಒಳಗಡೆ, ಅವ್ರನ್ನ ನಾಮಿನಿ ಮಾಡ್ಬಿಡ್ತಾರೆ ಒಂದ್ಸತಿ. ನಂಗೆ ಅದು ನೋವಾಯಿತು ಅಂತ ನಾನು ಓಕೆ ನಾವು ಆಚೆ ಮಾತಾಡ್ತೀವಲ್ಲ ಆ ಥರದ್ದು ಇಲ್ಲಿ ಏನೋ ಮಾತಾಡಿದ್ರೆ ಅದು ಸಿಕ್ಕಾಪಟ್ಟೆ ಡೈರೆಕ್ಟಾಗಿ ಅರ್ಟ್ ಆಗುತ್ತೆ ಅಂತ. ಸೊ ಸ್ವಲ್ಪ ಅದನ್ನು ಕಮ್ಮಿ ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಒಂಚೂರು ಕಮ್ಮಿ ಮಾಡ್ತೀನಿ. ಆಮೇಲೆ ಇಲ್ಲಿ ತುಂಬ ಮಾತಾಡೋದೇನೋ ಗುಡ್ ಬುಕ್ಸು ಬ್ಯಾಡ್ ಬುಕ್ ಈ ಥರದ್ದೇನೋ ಇರುತ್ತೆ. ಇಲ್ಲ ಇದೆಲ್ಲೋ ಜಾಸ್ತಿ ಶೂಟ್ ಆಗ್ಬಿಟ್ರೆ ಅದರಿಂದನೇ ತೊಂದರೆ ಆಗ್ಬೋದು ಅಂತ ಮೇ ಬಿ ನಾನು ಕಮ್ಮಿ ಮಾಡಿದ್ದು ತಪ್ಪಾಯ್ತೇನೋ ಅನ್ಸುತ್ತೆ. ಮಾತಾಡ್ತಾ ಗುಡ್ ಬುಕ್ಸ್ ಅಂತ ಹೇಳಿದಾಗ ಸುಮಾರು ಜನದ ಏನು ಅಭಿಪ್ರಾಯ ಇದೆ ಅಂದ್ರೆ, ಮೊದಲಿಗೆ ನೀವು ಸುರಾಧಿಪತಿಯಾಗಿ ಹೋದಾಗ ಅಷ್ಟು ಪವರ್ಫುಲ್ ಆಗಿ ಕಾಣಿಸ್ಕೊಂಡ್ರಿ ಜನರಿಗೆ. ಈಗ ನೀವು ಪ್ರತಿ ಸೀಸನ್ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಿರುತ್ತೆ, ಒಂದು ವಿಲನ್ ಕಾರ್ಡ್, ಫೇಸ್ ಕಾರ್ಡ್ ಅಂತ ಎಂಟ್ರಿ ಕೊಟ್ಟೇ ಇರ್ತಾರೆ. ಉಗ್ರ ಮಂಜು ಅವರಾಗಿರ್ಲಿ, ಹೋದ ಸೀಸನ್ ವಿನಯ್ ಅವರಾಗಿರ್ಲಿ, ಅವ್ರೆಲ್ಲರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಜನಕ್ಕೆ. ನಿಮ್ಮ ಮೇಲೂ ಅದೇ ಥರದ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ನೀವು ಯಾವಾಗ ಅಶ್ವಿನಿ ಅವ್ರ ಜೊತೆ, ಜಾನ್ವಿ ಅವ್ರ ಜೊತೆ ಕ್ಲೋಸ್ ಆದ್ರೂ ಶಾಡೋ ಆದ್ರ ಸುಧೀರ್ ಅವರು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾಮ್ ಅದೇನಾಗುತ್ತೆ, ಆಚೆ ಮೇ ಬಿ ಹಂಗೆ ಕಾಣ್ತಿರುತ್ತೆ, ಅದೇನೇ ಇರ್ಬೋದು ಆಚೆಯಿಂದ ಸತ್ಯ. ಬಟ್ ಏನಾಗುತ್ತೆ, ನಾವು ಫಸ್ಟ್ ಹೋಗಿದೆ ಒಂಟಿ ಅಂತ ಒಂದು ಬ್ಯಾಚು ಮ್ಯಾಮ್, ಅದೊಂದು ಟೀಮ್ ಮಾಡಿ ಕಳಿಸಿರ್ತಾರೆ. ಟೀಮ್ಗೋಸ್ಕರ ಆಡಬೇಕು ಅನ್ನೋದು ತುಂಬ ಕರೆಕ್ಟಾಗಿ ಅದು ಒಂದು ಮೈಂಡ್ ಸೆಟ್ ಇರುತ್ತೆ. ಈ ಕಡೆ ಒಂದು ಗ್ರೂಪು ಜಂಟಿ ಅಂತ ಹೋಗಿರುತ್ತೆ. ಈಗ ಅಲ್ಲೂ ನೋಡಿ ಒಂದು 10 ಜನ ಜೊತೆಲೇ ಇರ್ತಾರೆ ಯಾವಾಗಲೂ. ಅದು ನಮ್ಮ ಕಣ್ಣಿಗೆ ಒಂದು ಗ್ರೂಪ್ ಅಂತಲೇ ಕಾಣಿಸ್ತಿತ್ತು. ಇಲ್ಲೆಲ್ಲೋ ನಾವು ಒಬ್ಬೊಬ್ಬರೇ 10 ಜನನ ಫೈಟ್ ಮಾಡೋಕ್ಕಾಗಲ್ಲ, ನಾವೊಂದು 5-6 ಜನ ಇದ್ದರೆ ಒಂದು ಫೈಟ್ ಕೊಡೋಕ್ಕಾಗುತ್ತೆ ಅನ್ನೋ ಥರದ್ರಲ್ಲಿ ನಾವು ಮಾಡ್ತಿದ್ವಿ. ಅದು ಮೋಸ್ಟ್ಲಿ ಹಂಗೆ ಆಯಿತು, ಹಂಗೆ ಕಾಣಿಸ್ತು, ಅಥವಾ ಅದು ನಿಜಾನೂ ಇರ್ಬೋದು. ನಾನು ಅದರದ್ದು ವಾದ ಮಾಡೋಕ್ಕೆ ಹೋಗಲ್ಲ. ಮೇ ಬಿ ಅದೇ ರಾಂಗ್ ಆಯಿತು ಅನಿಸುತ್ತೆ. ಅದು ನಮ್ಗೆ ಆಚೆ ಬಂದಮೇಲೆ ಅಲ್ವ ಮ್ಯಾಮ್ ಗೊತ್ತಾಗೋದು. ಸರ್ ಇನ್ನೊಂದು, ಹಾಂ ಮ್ಯಾಮ್, ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ, ಅಂದ್ರೆ ನಿಮ್ಮ ಪರ್ಸನಾಲಿಟಿ ಬಗ್ಗೆನೇ ಒಂದು ಕನ್ಫ್ಯೂಷನ್ ಹೇಳಿ ಇದೆ. ಮ್ಯಾಮ್. ಅಂದ್ರೆ ಕೆಲವು ಸತಿ ನೀವು ಅಶ್ವಿನಿ ಗೌಡ ಅವ್ರ ಗ್ರೂಪ್ ಜೊತೆ ಇರ್ತೀರಾ, ಬಟ್ ಅದೇ ತರ ಮೊನ್ನೆ ಮೆಣಸಿನಕಾಯಿ ಕೊಡೋ ಟಾಸ್ಕ್ ನಲ್ಲಿ ಅವ್ರಿಗೆ ಇಚ್ಛಾಧಾರಿಣಿ ನಾಗಿಣಿ ಅಂತ ಕರೆಕ್ಟ್ ಮ್ಯಾಮ್. ಗಿಲ್ಲಿ ಜೊತೆ ಇರೋದೇ ಇಲ್ಲ ನೀವು, ಗಿಲ್ಲಿ ಜೊತೆ ಅಷ್ಟಕ್ಕಷ್ಟೇ. ಬಟ್ ಗಿಲ್ಲಿ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯಗಳು ವ್ಯಕ್ತಪಡಿಸ್ಕೊಂಡೇ ಬಂದಿದೆ. ಸೊ ಇದು ಎಲ್ಲೋ ಜನಕ್ಕೆ ಇದು ತುಂಬಾ ಕನ್ಫ್ಯೂಸಿಂಗ್ ಪರ್ಸನಾಲಿಟಿ ಅಂತ ಅನ್ಸಿರುತ್ತೆ ಮ್ಯಾಮ್. ನನಗೆ ಅಲ್ಲಿ ಹೆಂಗೆ ಕಾಣಿಸೋದು ಅಂದರೆ ಗಿಲ್ಲಿನೂ ತುಂಬ ಒಳ್ಳೆ ಆಟಗಾರ ಮ್ಯಾಮ್. ತುಂಬ ಒಂದು ಕಾಮಿಡಿ ತುಂಬ ಚೆನ್ನಾಗಿರ್ತಿತ್ತು. ಆಮೇಲೆ ತುಂಬ ಪೊಟೆನ್ಷಿಯಲ್ ಇರೋ ಹುಡುಗ ಅವನು. ಮೇ ಬಿ ನನ್ನ ಪ್ರಕಾರ ಅವತ್ತು ಅವನಿಗೆ ಕಾಂಪಿಟೇಟರ್ ಕಾವೇ ಇಲ್ಲದೆ ಬೇರೆಯವ್ರು ಇದ್ದಿದ್ರೆ ಅವನು ಆ ಒಂದು ಇದಕ್ಕೆ ಬಂದಿದ್ದಿದ್ರೆ, ಅದೇ ಕಂಟೆಸ್ಟೆಂಟ್ ಆಗ ಇದಕ್ಕೆ ಆ ಪರ್ಸ್ಪೆಕ್ಟಿವ್ ಚೇಂಜ್ ಆಗೋದು. ಯಾಕಂದರೆ ಮಾಳು ಮತ್ತು ಗಿಲ್ಲಿ ಇದ್ದಿದ್ರೆ ಮೇ ಬಿ ಅವರಿಬ್ಬರಲ್ಲಿ ಒಂದು ಟಕ್ ಆಫ್ ಆಗಿ ಹೇಳೋಕ್ಕಾಗ್ತಿಲ್ಲ. ಮಾಳುಗೂ ಅವ್ರದ್ದೇ ಆದ ಒಂದು ಮೇಡಮ್ ಅದನ್ನು ನಾನು ಹೇಳ್ತೀನಿ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಹಾಗಾಗಿ ಮಾಳುನೂ ಗೆಲ್ಬೋದಿತ್ತು, ಅಥವಾ ಇವನು ಮಾತಿಂದ ಇವನು ಜನದ ತುಂಬ ಚೆನ್ನಾಗಿ ಇವನು ಗೆಲ್ಬೋದಿತ್ತು. ಆ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿದ್ರೆ ಅವತ್ತು ಆ ವಾರ ನಾನು ಗಿಲ್ಲಿನೇ ಪ್ರೈಸ್ ಗೆದ್ದ ಅಂತ ಹೇಳೇ ಇರಲ್ಲ. ಅವನೇ ಸೀಸನ್ 12 ಗೆದ್ದ ಅಂತ ಹೇಳಿದೆ ನಾನು. ಈ ವಾರ ಅವನು ಕ್ಯಾಪ್ಟನ್ ಆಗ್ಬೋದಿತ್ತು. ಅವನದೇನೋ ಬಟ್ಟೆ ಎಲ್ಲ ಎತ್ಕೊಂಡು ಜೈಕಾರ ಹಾಕೊಂಡು ಹೋಗುವಾಗ ನಂಗೆಲ್ಲೋ ಅದು ಅನಿಸುತ್ತೆ. ಅದನ್ನು ನಾನು ಕಾವ್ಯ ಅವ್ರಿಗೆ ಏನಂತ ಹೇಳ್ತೀನಿ ಅಂತಂದರೆ, ಕಾವ್ಯ ಹೇಳಿದ್ರೆ ಒಂದು ಸ್ವಲ್ಪ ಕೇಳ್ತಿರ್ತಾನೆ, ಅವ್ರಿಬ್ರದ್ದು ಒಂದು ಕ್ಲೋಸ್ನೆಸ್ ಇರುತ್ತೆ ಜಂಟಿಯಿಂದ ಬಂದಾಗಿದ್ದ. ಅದು ನಂಗೆ ನೋಡೋಕ್ಕೆ ಬೇಜಾರು ಅನಿಸುತ್ತೆ. ಗಿಲ್ಲಿ ಪೊಟೆನ್ಷಿಯಲ್ ಇರೋ ಹುಡುಗ ಅಂತ ಅದನ್ನು ಇವರೆಲ್ಲ ಕೇಳ್ಕೊಂಡಾಗ ನಾನು ಅಣ್ಣ ಕೇಳಿದಾಗ ಅದು ಹೇಳ್ತೀನಿ, ಇಲ್ಲ ಅಣ್ಣ ನಂಗೆ ಅದು ನೋವಾಯಿತು ಅಂತ. ಇವ್ರಿಗೆ ಅದು ಹೆಂಗೆ ಅಂದ್ಬಿಟ್ರಿ ನೀವು, ಸೀಸನ್ 12 ಅವನೇ ನಾನು ಎಲ್ಲಿ ಮೇಡಮ್ ಅಂದೆ ಅವರೇ ಚಾಂಪಿಯನ್ನು ಅಂತ. ಈ ವಾರ ಹಿಂಗೆ ಕಾಣ್ತದೆ, ಅದು ನನಗೆ ಒಳಗೆ ಹೊಡೆಯುತ್ತೆ. ಇವ್ರು ಏನು ಅಂದರೆ ನನ್ನ ಅಭಿಪ್ರಾಯ ಏನು ಹೇಳಂಗಿಲ್ವ, ಇವ್ರದ್ದೇ ನಾನು ಹೇಳ್ಬೇಕಾ ಅಂತ. ಅದು ನನಗೆ ಅಲ್ಲಿ ಹೊಡೆಯುತ್ತೆ. ಅದೇ ಟೈಮ್ಗೆ ಮೆಣಸಿನ್ಕಾಯಿ ಬರುತ್ತೆ, ಅವತ್ತು ಹಂಗೆ ರಿಯಾಕ್ಟ್ ಮಾಡ್ತೀನಿ. ಅಷ್ಟೊತ್ತಿಗೆ ಇಬ್ಬರಿಗೂ ಸಖತ್ ಮನಸ್ತಾಪ ಆಗಿರುತ್ತೆ. ಬೆಳಗ್ಗೆಗೆ ಒಂದು ಟೀಮ್ ಫಾರ್ಮ್ ಆಗುತ್ತೆ, ಅದೇನೋ ಆಟಕ್ಕೆ, ಮತ್ತು ನಾವು ಒಂದೇ ಟೀಮ್ ಬಂದು ಕೂತ್ಕೋತೀವಿ. ಆಗ ನಾನು ಟೀಮ್ ಪರವಾಗಿ ಆಡಬೇಕಾಗುತ್ತೆ ಮ್ಯಾಮ್. ನಮ್ಮಿಬ್ಬರು ವೈಯಕ್ತಿಕ ಜಗಳದಿಂದ ಇಡೀ ಟೀಮ್ ಎಡವಟ್ಟು. ಅದಕ್ಕೆ ನೋಡಿ ರಾಶಿ ಅವರು ಮತ್ತು ರಿಷಾ ಅವ್ರದ್ದು ಯಾವುದೋ ಒಂದು ಸ್ಪಂದನ ಮತ್ತು ಅಭಿ ಅನ್ನೋ ಜಗಳದಿಂದನೇ ನಾನು
ಲೆಕ್ಕ ಹಾಕೊಂಡಾಗ ಆಚೆ ಬಂದಂಗೆ ಆಯಿತು. ಹಿಂಗೆ ಆಗಬಾರ್ದು ಅನ್ನೋದಕ್ಕೆ ಮತ್ತೆ ಟೀಮ್ ಬಂದಾಗುತ್ತೆ, ಅದಷ್ಟೇ ಮ್ಯಾಮ್. ಅದು ಈಗ ನಿಮ್ಮ ಕನ್ಫ್ಯೂಷನ್ಗೆ ಅರ್ಥ ಸಿಕ್ತು ಅನ್ಸುತ್ತೆ. ಅದೇ ಜನಕ್ಕೆ ಕ್ಲಾರಿಟಿ ಬೇಕಾಗುತ್ತೆ. ಅದೇ ಮೇಡಮ್, ಅದು ನಿಮ್ಗೆ ಅದೇ ಅರ್ಥ ಸಿಕ್ತು ಅನ್ಸುತ್ತೆ. ನನಗೆ ಅದಿತ್ತು, ನಾನು ಆ ವಾರ ಅವ್ನಿಗೆ ಕೇಪಬಿಲಿಟಿ ಇತ್ತು ಅಂತ ಹೇಳ್ತೀನಿ ಅಷ್ಟೇ. ಅದನ್ನ ಮೇಡಮು ಬೇರೆ ಥರ ಏನೋ ತಿರ್ಚಕ್ಕೆ ನೋಡೋದು ಅಂತ ನನ್ಗೆ ಅನ್ನಿಸ್ತು. ಅದನ್ನೇ ಮೆಣಸಿನ್ಕಾಯಿ ನಾನು ಅವ್ರಿಗೆ ಅದನ್ನು ಹೇಳ್ತೀನಿ. ಸರ್ ಅವ್ರ ಹತ್ರ ಹೇಳಿದ್ ಬೇರೆ, ಅದು ಬಿಟ್ಟು ಈಗ ಪರ್ಸನಲ್ ಆಗಿ ನಿಮ್ಗೆ ಅನ್ಸುತ್ತಾಗ ಇಲ್ಲಿಗೆ ಕ್ಯಾಲಿಬರ್ ಇದ್ದಾರೆ ಅವರು ಫಿನಾಲಿ ಗೆಲ್ಲಕ್ಕೆ ಅಂತ? ಮೇಡಮ್ ಅಲ್ಲಿ ಎಲ್ಲ ಥರದ ಫ್ಲೇವರು ಬೇಕು, ಎಲ್ಲರಿಗೂ ಕ್ಯಾಲಿಬರ್. ಈಗ ನಿಮಗೆ ಇವಾಗ ಅಶ್ವಿನಿ ಮೇಡಮ್ಮು ಹೌದು ಆಚೆ ತುಂಬ ನನ್ನ ವೈಫ್ ಹೇಳಿದ್ರು ತುಂಬ ನೆಗೆಟಿವ್ ಆಗಿ ಹೋಗ್ತೀವಿ ಆ ಥರದ್ದೇನೋ ಎಲ್ಲ ಹೇಳಿದ್ರು. ಅಶ್ವಿನಿ ಮೇಡಮ್ನ ಕಿತ್ತಾಕ್ಬಿಟ್ಟು ಬಿಗ್ ಬಾಸ್ ನೋಡಿ ನಿಮ್ಗೆ ಮಜಾ ಸಿಗಲ್ಲ, ನಿಜವಾಗ್ಲೂ ಮಜಾ ಸಿಗಲ್ಲ. ಆ ಕ್ಯಾರೆಕ್ಟರ್ ಇಲ್ಲದೆ ನೀವು ನೋಡಿ, ಇಲ್ಲ ಗಿಲ್ಲಿ ಇಲ್ಲದೆ ಅದನ್ನ ನೋಡಿ ಆ ಫನ್ನೇ ಕಳ್ಕೊಂಬಿಡ್ತೀರಿ ನೀವು. ಗಿಲ್ಲಿ ನಿಟ್ಟು ಅಶ್ವಿನಿ ಇಲ್ಲ ಅಂದರೆ ಆ ಆ್ಯಕ್ಷನ್ ಕಳ್ಕೊಂಬಿಡ್ತೀರಿ ನೀವು. ರಾಶಿನೋ ಅಥವಾ ಸ್ಪಂದನ ಅವರು ಇಲ್ಲಾಂದರೆ ಅದ್ರದ್ದೊಂದು ಬ್ಯೂಟಿ ಅಥವಾ ಅದ್ರದ್ದೊಂದು ಏನು ಸೌಂದರ್ಯ ಇದೆ ಅದೆಲ್ಲೋ ಮಿಸ್ ಆಗುತ್ತೆ ಅನಿಸುತ್ತೆ. ಧನು ಅಥವಾ ರಘುವಣ್ಣ ಇಲ್ಲಾಂದರೆ ಆಚೆ ಟಾಸ್ಕಿಗೆ ಬಂದಾಗ ಆ ಫೋರ್ಸ್ಫುಲ್ ಆ ಪವರ್ಫುಲ್ ಆಟ ಎಲ್ಲೋ ಹಂಗೆ ಅವ್ರವ್ರು ಕರೆಕ್ಟ್ ಹಂಗೆ ನೋಡೇ ಮ್ಯಾಮ್ ಟೀಮ್ ಆಯೋದು. ಅಷ್ಟಿಲ್ಲದೆ ಇಷ್ಟು ದೊಡ್ಡ ಶೋನ ಇಷ್ಟು ಜನ ಕುತ್ಕೊಂಡು ನೋಡ್ತಾರೆ, ನಂಗೆ ಮಾಡೋದಕ್ಕೆ ಕಾರಣ ಅದೇ ಮ್ಯಾಮ್. ಹಂಗೆ ಆಯ್ದಿರ್ತಾರೆ ಎಲ್ಲ, ಅದು ಕರೆಕ್ಟಾಗಿರುತ್ತೆ ಆ ಜೋಡಣೆ. ಮ್ಯಾಮ್ ಅದೇ ಜನ ಏನು ಅಂದ್ಕೊಂಡ್ರು ವಿಲನ್ನು ಆ ಥರದ್ದೇನು ಅಂತ. ಮ್ಯಾಮ್ ನಾನು ಹೆಂಗಿದ್ದೀನಿ ಹಂಗಿದ್ದೆ, ನಾನು ಇರೋದೇ ಹಿಂಗೆ. ನನಗೆ ಎಷ್ಟು ಅನಿಸ್ತು ಅಷ್ಟು ಆ ಥರದ್ದು ಮಾತಾಡಿದ್ದೀನಿ. ಅಥವಾ ನಂದೊಂದು ಅದೇನದು ರೈಮಿಂಗ್, ನೀವು ನಾನು ಮಾತಾಡೋದಂಗೆ ಅದು ಮೇ ಬಿ ರೈಮಿಂಗ್ ಅನ್ನೋ ಥರ ಆಗಿದೆ. ಇದೆ ಆ ಥರದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತಾಡಿದ್ದೀನಿ ಅನ್ಸುತ್ತೆ. ಆಮೇಲೆ ಎಲ್ಲ ಸತಿನೂ ಅದೇ ಮಾಡೋಕ್ಕಾಗಲ್ಲ ಮೇಡಮ್, ಅದು ಬೋರ್ ಅನ್ಸುತ್ತೆ. ಆಮೇಲೆ ಅಲ್ಲಿ ನೀವಾಗಿರ್ಬೇಕು. ಸಿನಿಮಾಲಾದರೆ ಅದಕ್ಕೆ ಅಂತಲೇ ನಾವು ಸಿನಿಮಾ ಮಾಡ್ತೀವಿ, ಕೂತ್ಕೊಂಡು ತಿಂಗ್ಳುಗಟ್ಟಲೆ ಅದನ್ನು ಯೋಚನೆ ಮಾಡಿರ್ತೀವಿ. ಅಥವಾ ಅಲ್ಲಿ ಸ್ಪಾಟಲ್ಲಿ ಏನೋ ಬರುತ್ತೆ, ಆಮೇಲೆ ಆ ಕಡೆ ಆರ್ಟಿಸ್ಟ್ ಗೊತ್ತಿರುತ್ತೆ ನಾನು ಏನಂತಿದ್ದೀನಿ ಅಂತ, ಅವನದು ಹರ್ಟ್ ಮಾಡ್ಕೊಳ್ಳೋ ಅದಕ್ಕೇನೋ ಒಂದು ಕೌಂಟ್ರ್ ಬರ್ತಿರ್ತಾರೆ. ಇಲ್ಲಿ ಅದೇ 2-3 ಸತಿ ಅವ್ರಿಗೆ ಹರ್ಟ್ ಆಗ್ಬಿಡ್ತು. ಇಲ್ಲ ಇದು ನಾನು ಆಮೇಲೆ ಇವಾಗ ಡೈರೆಕ್ಟ್ ಹರ್ಟ್ ಆಗ್ತಿದೆ, ನಾಮಿನೇಷನ್ಗೆ ಕೂರಿಸ್ತಾರೆ ನಾನು, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಮಾಡಿದೆ. ಅದು ಈ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬಂದು ಎಲ್ರಿಗೂ ಕ್ಲಾಸ್ ತಗೊಳ್ಬೇಕಾದ್ರೆ ಆಕ್ಚುಲಿ ಭಯ ಆಗ್ತಿತ್ತಾ ಸರ್ ನಿಮಗೆ? ಆಗುತ್ತೆ ಮ್ಯಾಮ್, ಹೌದು ಎಲ್ರಿಗೂ ಶುಕ್ರವಾರದೇ ನಾಳೆ ಯಾರಿಗಾಯ್ತು. ಆಮೇಲೆ ನಾವು ಈ ಸತಿ ಹಾಲು ಮತ್ತು ಕಾಫಿ ಪುಡಿ ಕದ್ಬಿಟ್ಟಿದ್ವಿ, ಅದರಲ್ಲಿ ನಾನು ಇದ್ದೆ ಮ್ಯಾಮ್. ನೀವು ಅಲ್ಲಿ ಹೋಗಿ ನನಗಿಂತ ಜಾಸ್ತಿ ಕದಿಬೇಕು ಅನ್ಸುತ್ತೆ, ನಿಮ್ಗೆ ಹೊಟ್ಟೆ ಹಸಿಯುತ್ತೆ. ಆಮೇಲೆ ನಮ್ದು ಎತ್ಕೊಂಡ್ಬಿಡ್ತಾರೆ ಮೇಡಮ್. ಆ್ಯಕ್ಚುಲಿ ನಮ್ಮದು ಈ ಸೀಬೆಕಾಯಿ ಆಪಲ್ಲು ಈ ಮೊಟ್ಟೆಗಳು ಗಿಲ್ಲಿ ಮೊಟ್ಟೆ ಕದ್ಬಿಡೋ ಅವನ ಹೆಸರೇ ಮೊಟ್ಟೆ ಕಳ್ಳ ಅಂತ ಅವಳಿಗೆ. ಸೊ ನಮ್ದು ಮಾಡಿಬಿಟ್ರಲ್ಲ ಅನ್ನೋದಕ್ಕೆ ಇತ್ತು. ಮೇ ಬಿ ನಮ್ಮ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಅನಿಸುತ್ತೆ ನಾವು, ಒಂದು 3-4 ಜನ, ನಾನು ರಾಶಿ ಇವರೆಲ್ಲ ಅದು ಫನ್ನಾಗಿ ತೋರಿಸಿದ್ರು. ಜಾನ್ವಿ ಮ್ಯಾಮ್ ಹಾಲು ತಂದುಬಿಟ್ಟಿರ್ತಾರೆ, ಕ್ಯಾಪ್ಟನ್ ರೂಮ್ ಒಳಗೆ ಹೋಗಂಗಿಲ್ಲ, ಕದ್ಬಿಟ್ಟಿರ್ತಾರೆ. ಈ ಲಕ್ಸುರಿ ಬಜೆಟ್ ಹೊಟ್ಟೋಗಿರುತ್ತೆ, ಅದರಿಂದ ಈ ಸತಿ ಐತೆ ನಮಗೆ ಅನ್ನೋದಿತ್ತು, ಅದಿತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.